ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಶಿವರಾಜ್ ರಕ್ಕಸ್ಗಿ. ಬಂಧುಗಳೇ, ಇಡೀ ದೇಶದಲ್ಲಿ ಎಲ್ಲಿ ಮೂಲೆ ಮೂಲೆಯಲ್ಲಿಯೂ ಕೂಡ ರಾಮನ ಭಜನೆ, ರಾಮನ ಆರಾಧನೆ, ರಾಮನ ಪೂಜೆ ಇವೆಲ್ಲವೂ ಕೂಡ ಇಡೀ ದೇಶದಲ್ಲಿ ಕಂಗೊಳಿಸ್ತಾ ಇದೆ. ನಾಳೆ ನಡೆಯುವ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ. ಹಾಗಾಗಿ ದೇಶದಲ್ಲಿ ಹಬ್ಬದ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದೆ ಸ್ನೇಹಿತರೆ. ಇವೆಲ್ಲವೂ ಒಂದು ಕಡೆ ಆದರೆ, ಮಂತ್ರಾಲಯದಲ್ಲಿ 36 ಅಡಿ ಶ್ರೀರಾಮನ ಏಕಶಿಲಾ ಮೂರ್ತಿಯನ್ನು ಇವತ್ತು ಅನಾವರಣ ಮಾಡಲಾಗಿದೆ. ವೇದಿಕೆ ಸೇರಿದರೆ 52 ಅಡಿ ಎತ್ತರದ ಏಕಶಿಲಾ ಅಭಯ ಶ್ರೀರಾಮ ಮೂರ್ತಿಯನ್ನು ಅನಾವರಣ ಮಾಡಲಾಯಿತು. ಇದು ಮಂತ್ರಾಲಯದ ರಾಯಚೂರು ಮುಖ್ಯ ರಸ್ತೆಯಲ್ಲಿರುವ ಅಭಯ ಆಂಜನೇಯ ಸ್ವಾಮಿ ಮಂದಿರದ ಮುಂಭಾಗದಲ್ಲಿರುವ ಇದಕ್ಕಾಗಿ 6 ಎಕರೆ ಪ್ರದೇಶದಲ್ಲಿ ಅಭಯ ಶ್ರೀರಾಮನ ಮೂರ್ತಿ ಮಂದಿರವನ್ನು ಇವತ್ತು ನಿರ್ಮಾಣ ಮಾಡಲಾಗಿದೆ ಸ್ನೇಹಿತರೆ. ಈ ಹಿನ್ನೆಲೆಯಲ್ಲಿ ಶನಿವಾರ ಅಂದರೆ ನಿನ್ನೆ ದಿವಸ ಪೀಠಾಧಿಪತಿಗಳಾದ ಡಾಕ್ಟರ್ ಸುಬೇಂದ್ರ ತೀರ್ಥರು 36 ಅಡಿ ಎತ್ತರದ ಅಭಯ ಶ್ರೀರಾಮನ ಏಕಶಿಲಾ ಮೂರ್ತಿಯನ್ನು ಪೂಜಾ ವಿಧಿ ವಿಧಾನಗಳ ಮುಖಾಂತರ ಪ್ರತಿಷ್ಠಾಪಿಸಿದರು. ಕಳೆದ ಸುಮಾರು 5-6 ವರ್ಷಗಳ ಹಿಂದೆ ನೋಡಿದಾಗ ಮಂತ್ರಾಲಯದಲ್ಲಿ ಸುಮಾರು 32 ಅಡಿ ಎತ್ತರದ ಏಕಶಿಲಾ ಅಭಯಾಂಜನೇಯ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪಿಸಲಾಗಿತ್ತು. ಆ ಮಂದಿರ ಬಹಳ ಆಕರ್ಷಕ ಮಂದಿರವನ್ನಾಗಿ ನಿರ್ಮಿಸಲಾಗಿತ್ತು. ಇದೀಗ ಇದೇ ಮಂದಿರದ ಮುಂಭಾಗದಲ್ಲಿರುವ 6 ಎಕರೆ ಪ್ರದೇಶದಲ್ಲಿ 36 ಅಡಿಯ ಏಕಶಿಲಾ ರಾಮ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಸ್ನೇಹಿತರೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ಬಹಳ ನಾಳೆ ಅದ್ದೂರಿಯಾಗಿ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ. ಇದರ ಅನ್ವಯ ಭವ್ಯವಾದ ವಿರಾಟ ಮೂರ್ತಿಯನ್ನು ಸಾಂಕೇತಿಕವಾಗಿ ಪ್ರತಿಷ್ಠಾಪಿಸಲಾಗಿದೆ. ಜನವರಿ 22ರಂದು ಸುಕ್ಷೇತ್ರ ವಿಶೇಷ ಪೂಜೆ, ಹೋಮ, ಪ್ರಾರ್ಥನೆ, ಭಜನೆ ಹಾಗೂ ತೀರ್ಥ ಪ್ರಸಾದದ ವ್ಯವಸ್ಥೆ ಸಹಿತ ಮಾಡಲಾಗಿದೆ. ಯಾರೇನೋ ಅಂತಕ್ಕಂತಹ ಅನುಭವ ನಮ್ಮಲ್ಲಿ ಮೂಡ್ತಾ ಇದೆ ಬಂಧುಗಳೇ. ಬಹಳ ವಿಭಿನ್ನವಾಗಿ ಇವತ್ತು ನಾವು ನೋಡ್ತಾ ಇದ್ವಿ. ಒಬ್ಬರ ಸಾಧು ಸಂತರು 2 ಕೈಗಳ ಮುಖೇನ ಕಾಲುಗಳನ್ನು ಮೇಲಕ್ಕೆ ಮಾಡಿ ಅವರು ಅಯೋಧ್ಯೆಗೆ ತೆರಳಿ ಅವರ ಒಂದು ಹರಕೆಯನ್ನು ತೀರಿಸ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ನಮ್ಮ ದೇಶ ಕರ್ನಾಟಕದ ಕೀರ್ತಿ ಇಡೀ ದೇಶ ಅಲ್ಲ ಹೊರದೇಶದಲ್ಲೂ ಸಹಿತ ಹಬ್ಬಿದೆ. ಯಾಕಂದರೆ ಮೈಸೂರಿನ ಹೆಸರಾಂತ ಶಿಲ್ಪಿ ಅರುಣ್ ಯೋಗರಾಜ್ ಅವರು ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿದರು. ಅದು ಅಯೋಧ್ಯೆಗೆ ಫೈನಲ್ ಆಯಿತು. ಅದೇ ಮೈಸೂರಿನ ಬಹಳ ವಿಶೇಷವಾದಂತಹ ಪ್ರಸಿದ್ಧಿಯಾದಂತಹ ಬೇಕರಿ ಸ್ವೀಟ್ ಮಾರ್ಟ್, ಲಕ್ಷ್ಮೀ ಸ್ವೀಟ್ ಮಾರ್ಟ್ ಅವರು ಕೇಕಿನ ಮುಖಾಂತರ ಅಯೋಧ್ಯೆಯ ಮಂದಿರವನ್ನ ಸೃಷ್ಟಿಯನ್ನ ಮಾಡಿದರು. ಹಾಗೆ ಇನ್ನುಳಿದ ಭಕ್ತಾದಿಗಳು ಬೆಳ್ಳಿಯಲ್ಲಿ ರಾಮ ಮಂದಿರವನ್ನ ಸೃಷ್ಟಿ ಮಾಡಿದರು. ಹೇಗೆ ಎಲ್ಲ ಈ ಚಮತ್ಕಾರಗಳಾಗ್ತಾ ಇದೆ, ಇವೆಲ್ಲ ಚಮತ್ಕಾರಗಳು ಹೇಗೆ ನಡೀತಾ ಇದ್ದಾವೆ ಸ್ನೇಹಿತರೆ? ಅದಕ್ಕೆ ನಾನು ಹೇಳ್ತಾ ಇರೋದು, ಭೂಲೋಕದಲ್ಲಿ ಎಲ್ಲಿ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಇವರೆಲ್ಲರೂ ಬಂದು ಈ ಒಂದು ರಾಮ ಮಂದಿರ ನಿರ್ಮಾಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಏನೋ ಅಂತಕ್ಕಂತಹ ಒಂದು ಅನುಭವ ನಮ್ಮಲ್ಲಿ ಸಂಚಲನ ಆಗ್ತಾ ಇದೆ. ಅದು ಏನೇ ಇರಲಿ, ನಾಳೆ ಇಡೀ ದೀಪಾವಳಿ ಹಬ್ಬ ಇಡೀ ಜಗತ್ತಿನಾದ್ಯಂತ ಆಚರಿಸ್ತಾರೆ. ದೀಪವನ್ನು ಹಚ್ಚುವ ಮುಖೇನ ರಾಮನಿಗೆ ಒಂದು ಭಕ್ತಿಪೂರ್ವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ರಾಮ 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 ರಾಮ, ಬೇರೆ ಏನೂ ಇಲ್ಲ ವಿಷಯ. ಇಡೀ ದೇಶದಲ್ಲಿ ಸಹಿತ ಹಲವಾರು ಗಣ್ಯಾತಿ ಗಣ್ಯರು ರಾಮನ ಆರಾಧನೆ ಮಾಡಿ, ರಾಮನ ಮೆರವಣಿಗೆ ಮಾಡಿ, ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಆ ರಾಮನಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸೋಣ ಅಂತಕ್ಕಂತಹದ್ದು ಹೇಳ್ತಾ ಮುಂದಿನ ಮತ್ತೊಂದು ಎಪಿಸೋಡೊಂದಿಗೆ ನಾನು ಭೇಟಿ ಆಗ್ತೇನೆ ಸ್ನೇಹಿತರೆ. ನಮಸ್ಕಾರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.